ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಲಿಯನ ಅಭಿಷೇಕ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅನೇಕ ಪ್ರವಾದಿಗಳನ್ನು ಎಬ್ಬಿಸಿ ತನ್ನ ಆತ್ಮಶಕ್ತಿಯನ್ನು ಅವರಲ್ಲಿ ತುಂಬಿಸಿ ದೇವರ ನಿಯೋಜಿತ ಕಾರ್ಯಕ್ಕಾಗಿ ಅವರನ್ನು ಶಕ್ತಿಯುತವಾಗಿ ಉಪಯೋಗ ಮಾಡುತ್ತಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂಥ ಅನೇಕ ಪ್ರವಾದಿಗಳಲ್ಲಿ ಎಲಿಯ ಪ್ರವಾದಿಯ ಅಭಿಷೇಕ ಬಹಳ ವಿಶೇಷವಾದದ್ದು. ಆ ಒಂದು ಅಭಿಷೇಕದ ಕುರಿತು ಧ್ಯಾನಿಸೋಣ. ಆ ರೀತಿಯ ಅಭಿಷೇಕಕ್ಕಾಗಿ ದಾಹ ಪಡೋಣ. ದಾಹವುಳ್ಳವನಿಗೆ ದೇವರು ಯಥೇಚ್ಛವಾಗಿ ನೀಡುತ್ತಾರೆ. ನಮಗೆ ಆ ಆಸೆ ನಮ್ಮಲ್ಲಿ ಉಂಟಾಗಲಿ, ಪವಿತ್ರಾತ್ಮರ ಸತ್ಪ್ರೇರೇಪಣೆ ನಮ್ಮಲ್ಲಿ ಉಂಟಾಗಲಿ. ನೀವು ಬೇಡಿಕೊಂಡದ್ದೇ ಆದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮ ಪವಿತ್ರಾತ್ಮರನ್ನೇ ನಮಗೆ ನೀಡಬಲ್ಲರು. ಪ್ರೈಸ್ ದ ಲಾರ್ಡ್. ಆದ ಕಾರಣ ನಾವು ಬೇಡಿಕೊಳ್ಳಬೇಕು, ಯೇಸುವೇ ನಿಮ್ಮ ಪವಿತ್ರಾತ್ಮರ ಅಭಿಷೇಕ, ಅಗ್ನಿಯ ಅಭಿಷೇಕ, ಪವಿತ್ರಾತ್ಮರ ಸಕಲ ವರಗಳ ಅಭಿಷೇಕ ನನ್ನಲ್ಲಿ ತುಂಬಿಸಲ್ಪಡಲಿ, ನಿಮ್ಮ ರಾಜ್ಯಕ್ಕಾಗಿ ನನ್ನನ್ನು ಉಪಯೋಗಿಸಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಸಿರಾಕನ ಗ್ರಂಥ 48ನೇ ಅಧ್ಯಾಯ ವಚನ 1-5 ಓದುವ. ಆಮೇಲೆ ಪ್ರವಾದಿ ಎಲಿಯನೆದ್ದನು ಬೆಂಕಿಯಂತೆ. ಇವತ್ತು ನಮ್ಮ ಜೀವನ ಧಗಧಗಿಸುವ ಅಗ್ನಿಯಂತೆ ಪ್ರಜ್ವಲಿಸುವ ಜೀವನವಾಗಿರಬೇಕು. ಏನದು, ಅದು ಬೂದಿ ಮುಚ್ಚಿದ ಕೆಂಡವಾಗಿ, ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ನನ್ನ ಬಾಯಿಯಿಂದ ನಿಮ್ಮನ್ನು ಕಕ್ಕಿ ಬಿಡುತ್ತೇನೆ ಅನ್ನುವ ರೀತಿಯಲ್ಲಿ ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವನ ಅಥವಾ ಕೌಟುಂಬಿಕ ಜೀವನ ಪವಿತ್ರಾತ್ಮರ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿರಬೇಕು. ಪ್ರವಾದಿ ಎಲಿಯನು ಪ್ರತ್ಯಕ್ಷನಾದನು ಬೆಂಕಿಯಂತೆ. ಕ್ಷಾಮವನ್ನು ಬರಮಾಡಿದನವನು ಜನರ ಮೇಲೆ, ಅವರನ್ನು ಕುಂದಿಸಿದನು ತನ್ನ ರೋಷದಿಂದಲೇ. ಸರ್ವೇಶ್ವರನಾದ ಸತ್ಯ ದೇವರನ್ನು ಬಿಟ್ಟು ಅನ್ಯ ದೇವರುಗಳನ್ನು ಆರಾಧಿಸುವಾಗ ಆ ಜನರ ಮೇಲೆ ಕ್ಷಾಮವನ್ನು ಬರಮಾಡಿದನು. ಆಕಾಶವನ್ನೇ ಮುಚ್ಚಿಬಿಟ್ಟನು ಸರ್ವೇಶ್ವರನ ಹೆಸರಿನಲ್ಲಿ. ಸರ್ವೇಶ್ವರನ ನಾಮದ ಶಕ್ತಿಯಲ್ಲಿ ಆಕಾಶವನ್ನೇ ಮುಚ್ಚಿಬಿಟ್ಟನು. ಇದು ಓದುವಾಗ ನನಗೆ ನೆನಪಾಗೋದು, ನೋಹ ಜಲಪ್ರಳಯದಿಂದ ತಪ್ಪಿಸಿಕೊಂಡ. ಕರೆಕ್ಟ್ ಅಲ್ವಾ? ಜಲಪ್ರಳಯದ ನಾಶನಕ್ಕೆ ಗುರಿಯಾಗದೆ, ಮಳೆಯ ಪ್ರವಾಹಕ್ಕೆ ಗುರಿಯಾಗದೆ ನೋಹ ತಪ್ಪಿಸಿಕೊಂಡ. ಆದರೆ ಎಲಿಯನ ಅಭಿಷೇಕ ಮಳೆ ಬಾರದಂತೆ ಆಕಾಶವನ್ನೇ ಮುಚ್ಚಿಬಿಟ್ಟ. ಮಳೆ ಬಾರದಂತೆ ಮಳೆಯನ್ನೇ ನಿಯಂತ್ರಿಸಿದಂಥ ಅಭಿಷೇಕ ಎಲಿಯನಲ್ಲಿ ವಿಶೇಷವಾದದ್ದಾಗಿದೆ. ಇವತ್ತು ನಾವು ಅನೇಕ ಕಷ್ಟ ಸಂಕಟಗಳಿಂದ ತಪ್ಪಿಸಿಕೊಳ್ಳುವುದು ಮಾತ್ರವಲ್ಲ, ಅವುಗಳನ್ನು ಎದುರಿಸಿ ನಿಲ್ಲುವ ಅಗ್ನಿಯ ಅಭಿಷೇಕ ನಮಗೆ ಬೇಕು. ಈ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 13ರಲ್ಲಿ ನಮ್ಮ ಶತ್ರುವಾದ ಸೈತಾನನ್ನು ಒಡ್ಡುವ ಆ ವಾಕ್ಯ ತುಂಬ ಚೆನ್ನಾಗಿದೆ, ಅದು ಓದೋಣ. ಹಾಲೆಲೂಯಾ, ಯೇಸುವೆ ಸ್ತೋತ್ರ. ಇವತ್ತು ನಾವು ತಪ್ಪಿಸಿಕೊಳ್ಳುವುದು ಮಾತ್ರವಲ್ಲ, ಅವುಗಳನ್ನು ಎದುರಿಸಿ ನಿಲ್ಲುವ ಒಂದು ಅಗ್ನಿಯ ಅಭಿಷೇಕ ನಮಗೆ ಬೇಕು. ನನ್ನ ಯೇಸು ನನ್ನ ರಕ್ಷಕ, ಅಮೇನ್ ಎಂದು ಟೈಪ್ ಮಾಡುವ. ಕಾರಣ ಇವತ್ತು ನಾವು ಓಡಿ ಹೋಗುವ ಹೇಡಿಗಳಲ್ಲ, ಸೈತಾನನ ಸಕಲ ಶಕ್ತಿಗಳನ್ನು ಎದುರಿಸಿ ನಿಲ್ಲುವ ದೇವರ ಮಕ್ಕಳಾಗಿ ಜಯಿಸುವ ಮಕ್ಕಳಾಗಬೇಕು. ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 13 ಎಂದೇ ದೇವರು ಕೊಡುವ ಅಗ್ನಿ ಬಾಣ ಅಂತ ಬರುತ್ತೀರಿ. 6:11 ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲವಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. 16ನೇ ವಚನ, ಹೀಗೆ ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ನಂದಿಸಲು ಶಕ್ತರಾಗುವಿರಿ. ಅದಕ್ಕೆ ನಾವು ಅಗ್ನಿಯ ಅಭಿಷೇಕದಲ್ಲಿ ಪ್ರಜ್ವಲಿಸುತ್ತಿರಬೇಕು. ನಮ್ಮೊಳಗಿರುವ ಅಗ್ನಿ
ಕುಂದಿ ಹೋಗದಂತೆ, ಅದು ದಗದಗನೆ ಉರಿಯುವಂತೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಾವು ಬೆಳೆಯಬೇಕು. ಆಧ್ಯಾತ್ಮಿಕ ಎಕ್ಸಸೈಸಲ್ಲಿ ನಾವು ಅದನ್ನು ಉರಿಸುತ್ತಿರಬೇಕು. ಸೈತಾನ ನಮ್ಮ ವಿರುದ್ಧವಾಗಿ ಏನನ್ನ ಎಸೆಯುತ್ತಾನೆ? ಅಗ್ನಿ ಬಾಣಗಳನ್ನು ಎಸೆಯುತ್ತಾನೆ. ಸೈತಾನನ ಅಗ್ನಿ ಬಾಣಗಳನ್ನು ನಂದಿ ಹೋಗುವಂತೆ ನೀವು ಶಕ್ತರಾಗಿರಬೇಕು. ಓಡಿ ಹೋಗದೆ, ಹೇಡಿಗಳಾಗದೆ ನಿಲ್ಲಲೇಬೇಕು. ಅವುಗಳನ್ನು ಎದುರಿಸಲು ನಾವು ಶಕ್ತರಾಗಬೇಕು. ಸೊ ಎಲಿಯನ ಅಭಿಷೇಕ ಇದರಲ್ಲಿ ನಾವು ಬಹಳ ನೋಡ್ತೀವಿ. ಆತ ಮಳೆಗೆ ಓಡಿ ಹೋಗುವವನಲ್ಲ, ಮಳೆಯಿಂದ ತಪ್ಪಿಸಿಕೊಳ್ಳುವವನು ಮಾತ್ರವಲ್ಲ, ಮಳೆಯನ್ನೇ ತಡೆ ಹಿಡಿದು ನಿಲ್ಲಿಸಿ ಆಕಾಶವನ್ನು ಮುಚ್ಚಿಬಿಟ್ಟಂತ, ಎದುರಿಸಿ ನಿಲ್ಲಿಸಿದಂಥ ಒಂದು ಅಭಿಷೇಕ. ಅಟ್ ದ ಸೇಮ್ ಟೈಮ್ ನಾವು ನೋಡ್ತೀವಿ, ಆಹಾಬ ರಾಜ ಮತ್ತು ಎಜಬೆಲ್ ರಾಣಿ ಅನ್ಯ ದೇವರುಗಳ ಆರಾಧನೆ ಮಾಡುವಾಗ ರಾಜ ಆಹಾಬನೇ ವಿರುದ್ಧ ಪ್ರವಾದನೆಯನ್ನು ನುಡಿದು ಅವರನ್ನೇ ಎದುರಿಸಿ ನಿಂತವನು. ನೀನು ರಾಜನಾಗಿದ್ದರೂ ದೇವರ ವಿರುದ್ಧ ನೀನು ಪಾಪ ಮಾಡುತ್ತಿದ್ದೀಯೆಂದು ಖಂಡಿಸಿದಂಥ ವ್ಯಕ್ತಿ. 1 ಅರಸು 18ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತ ಅಲ್ವಾ? 450 ಬಾಳನ ಪ್ರವಾದಿಗಳು ಒಟ್ಟು ಅಲ್ಲಿ ನಿಂತಿರುವಾಗ ಎಲಿಯ ಒಬ್ಬ ನಿಂತಿದ್ದಾನೆ. 1 man with God is majority. ನಾವು ಒಬ್ಬರಾಗಿದ್ದರೂ ಸಹ ನಾವು ಸತ್ಯದ ಕಡೆಗೆ, ದೇವರ ಕಡೆಗೆ ಪವಿತ್ರಾತ್ಮರ ಅಗ್ನಿಯಿಂದ ಅಭಿಷೇಕಿಸಲ್ಪಟ್ಟಿದ್ದರೆ ನಮ್ಮ ವಿರುದ್ಧ ಯಾರು ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಎಲಿಯ ಒಬ್ಬ ಒಂದು ಕಡೆ, ಮತ್ತೊಂದು ಕಡೆ ಬಾಳನ ಪ್ರವಾದಿಗಳು, ಇನ್ನೊಂದು ವಿಗ್ರಹದ ಪ್ರವಾದಿಗಳು, ಸುಮಾರು 850 ಮಂದಿ ಪ್ರವಾದಿಗಳು ಅಲ್ಲಿದ್ದರು. ಎಲಿಯ ಹೇಳುತ್ತಾನೆ, ಯಾವ ದೇವರು ಬೆಂಕಿಯಿಂದ ಇಳಿದು ಬರುತ್ತಾನೋ ಆತನೇ ನಿಜವಾದ ದೇವರು, ನಿಮ್ಮ ದೇವರನ್ನು ನೀವು ಕರೆಯಿರಿ ಎಂದು ಚಾಲೆಂಜ್ ಮಾಡ್ತಾನೆ. ಎದುರಿಸಿ ನಿಲ್ತಾನೆ. ಭಯಪಟ್ಟು ಹೇಡಿಯಾಗಿ ಓಡಿ ಹೋಗುವುದಿಲ್ಲ. ಇಂಥ ಒಂದು ಅಭಿಷೇಕ ಈ ಕೊನೆ ದಿನಗಳಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿದೆ. ಆ ಧೈರ್ಯ ಸ್ಥೈರ್ಯದ ಜೊತೆಗೆ ಅದ್ಭುತಗಳನ್ನು, ಪವಾಡ ಕಾರ್ಯಗಳನ್ನು ಎಸಗುವ ಅಭಿಷೇಕ ನಮಗೆ ಬೇಕು. ಅಲ್ಲಿ ಅಷ್ಟು ಪ್ರವಾದಿಗಳು ಬಾಳನ ದೇವರನ್ನ ಕರೆಯುತ್ತಾರೆ. ಎಲಿಯ ಹೇಳ್ತಾನೆ, ಆತ ನಿದ್ದೆ ಮಾಡ್ತಾ ಇರ್ಬೋದು, ಇನ್ನೂ ಜೋರಾಗಿ ಕೂಗಿ ನಿಮ್ಮ ದೇವರನ್ನ ನಿದ್ದೆಯಿಂದ ಎಬ್ಬಿಸಿ, ಇನ್ನೂ ನೀರು ಹಾಕಿ. ಅವರು ಚಾಟಿಯಿಂದ ಒಡ್ಕೊಳ್ತಾರೆ, ರಕ್ತ ಸೋರುತ್ತೆ, ಅಲ್ಲಿ ಏನೂ ಸಂಭವಿಸೋದಿಲ್ಲ. ಆದರೆ ಎಲಿಯನಾದರೂ ಅಷ್ಟು ಜನರ ಮುಂದೆ ಎದ್ದು ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ಕರಗಳನ್ನೆತ್ತಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾನೆ. ಹೇ ಸರ್ವೇಶ್ವರ, ನೀವು ಸತ್ಯ ದೇವರು ಎಂದು ನಿರೂಪಿಸುವಂತೆ ಪರಲೋಕದ ಅಗ್ನಿ ಇಳಿದು ಬಂದು ಈ ಬಲಿ ಪದಾರ್ಥವನ್ನು ದಹಿಸಿ ಸ್ವೀಕರಿಸಲಿ ಎಂಬುದಾಗಿ ಒಂದು ಪ್ರಾರ್ಥನೆ ನೋಡಿ. ವಿಶ್ವಾಸಭರಿತ ಪ್ರಾರ್ಥನೆ, ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳ ಪ್ರಾರ್ಥನೆ, ನೀತಿವಂತನ ಪ್ರಾರ್ಥನೆ ಶಕ್ತಿಯುತವಾದದ್ದು, ಫಲಭರಿತವಾದದ್ದು. ಆ ಒಂದು ಪ್ರಾರ್ಥನೆ ಪರಲೋಕದಿಂದ ಬೆಂಕಿ ಇಳಿದು ಬಂದು ಆ ದಹನ ಬಲಿಗಳನ್ನೆಲ್ಲ ಸುಟ್ಟು ಸ್ವೀಕರಿಸಿ ಹೀರಿಕೊಂಡು ಬಿಡುತ್ತದೆ. ತತ್ಕ್ಷಣವೇ ಅಲ್ಲಿರುವ ಎಲ್ಲ ಪ್ರವಾದಿಗಳನ್ನು ಕೊಂದು ಹಾಕುವಂತೆ ಎಲಿಯನು ತನ್ನ ಜನರನ್ನು ಪ್ರೇರೇಪಿಸುತ್ತಾನೆ. ಇದರಿಂದ ನಮಗೇನು ಅರ್ಥ ಆಗುತ್ತದೆ? ನಮ್ಮೊಳಗೆ ಅಗ್ನಿ ಇದ್ದರೆ, ನಮ್ಮೊಳಗೆ ಪವಿತ್ರಾತ್ಮರ ಅಭಿಷೇಕ ಇದ್ದರೆ ಸ್ವರ್ಗ ನಮ್ಮೊಟ್ಟಿಗೆ ಕಾರ್ಯ ಮಾಡುತ್ತದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಆಕಾಶವನ್ನು ಮುಚ್ಚಿಬಿಟ್ಟ ಮಳೆ ಬಾರದಂತೆ ಆಜ್ಞಾಪಿಸಿದಂಥ ವ್ಯಕ್ತಿ, ಪರಲೋಕದಿಂದ ಬೆಂಕಿಯನ್ನು ಇಳಿಸಿದಂಥ ವ್ಯಕ್ತಿ, ಅನ್ಯ ಜನರ ಮುಂದೆ ಸರ್ವೇಶ್ವರನೇ ನಿಜವಾದ ದೇವರು ಎಂದು ಸಾಕ್ಷೀಕರಿಸಿ ಭಕ್ತಿ ವೈರಾಗ್ಯದಿಂದ ಅಗ್ನಿಯ ಒಂದು ದಗದಗನೆ ಉರಿಯುವ ಅಗ್ನಿ ಜ್ವಾಲೆಯಿಂದ ಪ್ರಜ್ವಲಿಸುತ್ತಿದ್ದಂಥ ವ್ಯಕ್ತಿ ಪ್ರವಾದಿ ಎಲಿಯ. ಬೆಂಕಿ ಇಳಿಯುವಂತೆ ಮಾಡಿದನು 3 ಸಾರಿ. ಇವತ್ತು ನಿಮ್ಮಲ್ಲಿ ಪವಿತ್ರಾತ್ಮರ ಅಗ್ನಿ ಉರಿಯುತ್ತಿದ್ದರೆ ಶತ್ರುಗಳು ನಿಮ್ಮ ವಿರುದ್ಧ ಯಾವುದೇ ಮಾಟ ಮಂತ್ರ, ಯಾವ ಆಯುಧಗಳು ಫಲಿಸೋದಿಲ್ಲ. ಎಲಿಯನ ಹತ್ರ ಮಾತನಾಡೋದಕ್ಕೆ 2 ಅರಸು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆಗಿನ ಇಸ್ರಾಯೇಲರ ಅರಸ ಅನ್ಯ ದೇವರುಗಳನ್ನು ಆರಾಧನೆ ಮಾಡಿ ದೇವರಿಗೆ ವಿರೋಧವಾಗಿ ಜೀವಿಸುತ್ತಿದ್ದ ವ್ಯಕ್ತಿ 50 ಮಂದಿ ಸೈನಿಕರು ಒಬ್ಬ ಲೀಡರನ್ನು ಸೇರಿಸಿ ಕಳಿಸುತ್ತಾನೆ ಒಂದು ಗುಂಪನ್ನು, ನೀವು ಹೋಗಿ ಎಲಿಯನಲ್ಲಿ ನನ್ನ ಪರವಾಗಿ ಕೇಳಿ ಬನ್ನಿ ಅಂತ. ಆ ಜನರು ಎಲಿಯನಿದ್ದ ಮನೆಯ ಬಾಗಿಲ ಬಳಿ ನಿಂತುಕೊಂಡು, ದೈವ ಪುರುಷನೇ
ರಾಜರು ನಿನ್ನನ್ನು ಬರಮಾಡಲು ಹೇಳಿ ಕಳಿಸಿದ್ದಾರೆ, ಬನ್ನಿ ಎಂದು ಹೇಳುವಾಗ ಮನೆ ಒಳಗಿನಿಂದ ಎಲಿಯ ಹೇಳ್ತಾನೆ, ನಾನು ದೈವ ಪುರುಷ ನಿಜ ಅನ್ನುವುದಾದರೆ ಪರಲೋಕದಿಂದ ಬೆಂಕಿ ಇಳಿದು ನಿಮ್ಮನ್ನು ದಹಿಸಿ ಬಿಡಲಿ. ನಾವು ದೇವರ ಮಕ್ಕಳಾಗಿದ್ದರೆ, ಪವಿತ್ರಾತ್ಮರ ಅಗ್ನಿ ನಮ್ಮೊಳಗಿದ್ದರೆ, ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಶತ್ರುಗಳ ಮೇಲೆ ಪರಲೋಕದ ಅಗ್ನಿ ಕಾರ್ಯ ಮಾಡುತ್ತದೆ. ಒಂದಲ್ಲ ಎರಡಲ್ಲ, 2 ಬಾರಿ ಬೆಂಕಿ ಇಳಿದು 2 ಗುಂಪನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ? ನಮ್ಮೊಳಗೆ ಅಗ್ನಿ ಪ್ರಜ್ವಲಿಸುತ್ತಿರಬೇಕು. ನಮ್ಮೊಳಗಿರುವ ಅಭಿಷೇಕ ಕುಂದಿ ಹೋಗಬಾರದು, ನಷ್ಟವಾಗಬಾರದು. ಯಾವಾತನು ಪವಿತ್ರಾತ್ಮರ ಅಗ್ನಿಯಿಂದ ಅಭಿಷೇಕಿಸಲ್ಪಟ್ಟಿರುತ್ತಾನೋ ಅವನು ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿರುತ್ತಾನೆ. ಇಡೀ ಸ್ವರ್ಗ ಆತನ ಮಾತಿಗೆ ಕಾರ್ಯ ಮಾಡಲು ಸಿದ್ಧವಾಗುತ್ತದೆ. ಎಲೆ ಎಲಿಯನೇ, 4ನೇ ವಚನ, ಮಹತ್ ಕಾರ್ಯಗಳಲ್ಲಿ ನೀನು ಎಷ್ಟು ಘನವಂತನಾಗಿದ್ದೆ, ನಿನ್ನಂತೆ ಹೆಚ್ಚಳ ಪಡುವವರು ಯಾರಿದ್ದಾರೆ? ಸತ್ತವನನ್ನು ನೀನೆಬ್ಬಿಸಿದೆ ಮರಣದಿಂದ, ಪಾತಾಳದಿಂದ. ಇದಾಯಿತು ಮಹೋನ್ನತನ ವಾಕ್ಯ ಶಕ್ತಿಯಿಂದ. ಆ ವಿಧವೆ, ಸರಪ್ತ ಊರಿನ ವಿಧವೆಯ ಮಗ ಸತ್ತು ಹೋಗಿದ್ದಾಗ ಸತ್ತು ಬಿದ್ದಿದ್ದ ಮಗನನ್ನು ಸಹ ಜೀವಕ್ಕೆ ಎಬ್ಬಿಸಿದ ಪುನರುತ್ಥಾನ, ಪುನರುಜ್ಜೀವನದ ಶಕ್ತಿ ಎಲೀಯನ ಕಾಲದಲ್ಲೇ ಕಾರ್ಯ ಮಾಡಿದೆ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದರು, ಸತ್ತವರನ್ನು ನೀವು ಜೀವಕ್ಕೆ ಎಬ್ಬಿಸಿರಿ ಎಂಬುದಾಗಿ. ಇಂದು ಆ ಎಲೀಯನ ಅಭಿಷೇಕ ನಮಗೆ ಬೇಕಾಗಿದೆ. ಆಸೆ ಪಡೋಣ, ದಾಹಗೊಳ್ಳೋಣ. ಇವರಿಗೆ ಕೊಟ್ಟ ದೇವರು ನನಗೂ ಕೊಡುತ್ತಾರೆ ಎಂದು ಒಂದು ದಾಹ, ಒಂದು ಝೀಲ್, ಒಂದು ಅದಕ್ಕೆ ತಕ್ಕ ಪ್ರಯತ್ನ ನಮ್ಮದಾಗಿರಬೇಕು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂದು ಪ್ರಭು ಯೇಸು ನುಡಿದರು, ಕೊನೆಯ ದಿನಗಳಲ್ಲಿ ನರಪುತ್ರನು ಬರುವುದಕ್ಕೆ ಮೊದಲು ಎಲಿಯನು ಕಾಣಿಸಿಕೊಳ್ಳುವನು. ಮಲಾಕಿಯ ಗ್ರಂಥದಲ್ಲಿ ನುಡಿದ ರೀತಿಯಲ್ಲಿ ಯೇಸುವಿನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಸ್ನಾನಿಕ ಯೋಹಾನನು ಬೆಂಕಿಯಂತೆ ಆ ಜನರ ನಡುವೆ ತನ್ನ ಸೇವಾ ಕಾರ್ಯವನ್ನು ಮಾಡಿ ಮುಗಿಸಿದನು. ಯೇಸು ಹೇಳಿದರು, ನಿಮ್ಮ ನಡುವೆ ಎಲಿಯನು ಬಂದಾಯಿತು, ನೀವು ಅವನನ್ನು ಕೊಂದಿದ್ದೀರಿ ಎಂಬುದಾಗಿ. ಅವರು ಸ್ನಾನಿಕ ಯೋಹಾನ ಎಲಿಯನ ಆತ್ಮಶಕ್ತಿಯಿಂದ ಕಾರ್ಯ ಮಾಡಿದ ವ್ಯಕ್ತಿ ಎಂಬುದನ್ನು ಗುರುತಿಸಲಾರದೆ ಹೋದರು. ಅದೇ ರೀತಿಯಲ್ಲಿ ಇಂದು ಪ್ರಭು ಯೇಸುವಿನ 2ನೇ ಬರುವಿಕೆಗೆ ಸಿದ್ಧರಾಗಿರುವ, ಕಾದು ನಿಂತಿರುವ ನಮ್ಮ ಮಧ್ಯದಲ್ಲಿ ಅನೇಕ ಪ್ರವಾದಿ, ಎಲಿಯ ಪ್ರವಾದಿಗಳು ಎಬ್ಬಿಸಲ್ಪಡಬೇಕು. ಅದು ನೀನು ಮತ್ತು ನಾನೇ ಆಗಿದ್ದೇವೆ. ಹೇಗೆ ಸ್ನಾನಿಕ ಯೋಹಾನ ಎಲಿಯನ ಆತ್ಮಶಕ್ತಿಯಲ್ಲಿ ಕಾರ್ಯ ಮಾಡಿ ಯೇಸುವಿನ ಬರುವಿಕೆಗೆ ದಾರಿಯನ್ನು ಸಿದ್ಧ ಮಾಡಿದನು, 2ನೇ ಬರುವಿಕೆಯ ಸಮಯದಲ್ಲಿ ಅದೇ ಎಲಿಯ ಮತ್ತು ಸ್ನಾನಿಕ ಯೋಹಾನನ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತಾಗಲಿ. ಯೇಸುವೇ, ಎಲಿಯನು ಆತ್ಮಶಕ್ತಿಯಲ್ಲಿ ಸ್ನಾನಿಕ ಯೋಹಾನ ಕಾರ್ಯ ಮಾಡಿದನು. ಅದೇ ಎಲಿಯನಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಅಭಿಷೇಕದ ಶಕ್ತಿ ಅದ್ಭುತ ಕಾರ್ಯಗಳನ್ನು, ಸೂಚನಾ ಕಾರ್ಯಗಳನ್ನು, ಪವಾಡ ಕಾರ್ಯಗಳನ್ನು, ರೋಗ ಸೌಖ್ಯಗಳನ್ನು ನಡೆಸುವಂಥ, ಸತ್ತವರನ್ನು ಜೀವಕ್ಕೆ ಎಬ್ಬಿಸುವಂಥ ಎಲಿಯನ ಅಭಿಷೇಕ ನಮಗೆ ಬೇಕಾಗಿದೆ. ಕೊನೆ ಕಾಲದಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ವಿಶೇಷವಾಗಿ ನನ್ನ ದಾಸ ದಾಸಿಯರ ಮೇಲೆ ಸುರಿಸುವೆನು ಎಂದು ವಾಗ್ದಾನ ಮಾಡಿದ್ದೀರಿ. ಪಂಚಾಶತಮ ಹಬ್ಬದ ದಿನ ಪ್ರೇಷಿತರು ದೇವರ ವಾಗ್ದಾನವನ್ನು ನಂಬಿ ಅವರು ಪ್ರಾರ್ಥನೆಯಲ್ಲಿ ಕಾದು ಕುಳಿತಿದ್ದು ಅಭಿಷೇಕವನ್ನು ಪಡೆದುಕೊಂಡರು. ಈಗ ನಾವು ಸಹ ಕಳೆದ ಹಲವಾರು ದಿನಗಳಿಂದ ಈ ಅಭಿಷೇಕದ ನವೀಕರಣಕ್ಕಾಗಿ, ಅಭಿಷೇಕದ ಉಜ್ಜೀವನಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೇವ, ನಮ್ಮನ್ನು ನಿನ್ನ ಪವಿತ್ರಾತ್ಮರ ಅಗ್ನಿಯಿಂದ ಅಭಿಷೇಕಿಸು. ನಮ್ಮಲ್ಲಿ ಅಗ್ನಿ ಸದಾಕಾಲ ದಗದಗನೆ ಹತ್ತಿ ಉರಿಯುವಂತಾಗಲಿ. ಅಗ್ನಿ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪರಿಶುದ್ಧಾತ್ಮರೇ ನಮ್ಮನ್ನು ವಶಪಡಿಸಿಕೊಳ್ಳಿರಿ, ನಮ್ಮಲ್ಲಿ ಆಳ್ವಿಕೆ ಮಾಡಿರಿ. ನಮ್ಮ ಜೀವವು ಜೀವಾಳವು ಮಾರ್ಗದರ್ಶಕರು ಆಗಿ ನೀವೇ ನಮ್ಮಲ್ಲಿ ಜೀವಿಸಿರಿ. ನೀವು ನಮ್ಮೊಳಗಿದ್ದು ದೇವರ ಮಹಿಮೆ ಪ್ರಕಟಪಡಿಸುವ ಸಾಧನಗಳಾಗುವಂತೆ ನಮ್ಮೊಬ್ಬೊಬ್ಬರನ್ನು ಅಭಿಷೇಕದಲ್ಲಿ ಮುನ್ನಡೆಸಿರಿ. ಪವಿತ್ರಾತ್ಮರ ಅಗ್ನಿಯ ಅಭಿಷೇಕ, ಎಲಿಯನ ಅಭಿಷೇಕ ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಎಲಿಯನು ತನ್ನ ವಾಕ್ಯದ ಶಕ್ತಿಯಿಂದ, ಮಹೋನ್ನತನ ವಾಕ್ಯದ ಶಕ್ತಿಯಿಂದ ಇವೆಲ್ಲವುಗಳನ್ನು ಮಾಡಿದ. ಅದಕ್ಕೆ ನಾನು ಹೇಳಿದ್ದು, ದೇವರ ವಾಕ್ಯ ಎಂದರೆ
ಪರಿಶುದ್ಧಾತ್ಮರೇ, ಈ ವಾಕ್ಯವನ್ನು ಓದುವಾಗ, ಈ ವಾಕ್ಯವನ್ನು ಧ್ಯಾನಿಸಿ, ಈ ವಾಕ್ಯವನ್ನು ವಿಶ್ವಾಸಿಸುವಾಗ ಆತನಲ್ಲಿ ಆತ್ಮರು ಶಕ್ತಿಯುತವಾಗಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತಾರೆ. ಯೋಹನ್ನ 6:63 ಪ್ರಭು ಯೇಸು ಹೇಳಿದರು, ನರಮಾಂಸದಿಂದ ಏನೂ ಸಾಧ್ಯವಿಲ್ಲ, ನಾನು ನಿಮ್ಮೊಡನೆ ಆಡುವ ಈ ಮಾತುಗಳು, ಈ ಜೀವ ಸ್ವರ, ಜೀವವುಳ್ಳ ಪವಿತ್ರಾತ್ಮರನ್ನು ನಿಮಗೆ ತಂದು ಕೊಟ್ಟಿದೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.